ಬರ್ತೀರಾ ಮಂಡ್ಯದಿಂದ ಡೈರೆಕ್ಟ್ ಇಲ್ಲಿ ಲೊಕೇಶನ್ ಕಳಿಸ್ತೀನಿ. ಯಾರ ಇವರು ಸುಮ್ಮನೆ ಬಾಮುದೇವಿ ನಡಿ ಮುದೇವಿ ಅದು ನೇಮೇ ಆಗ್ಬಿಟ್ಟಿದೆ ಅದು ಜನಸಾಮಾನ್ಯರಲ್ಲಿ. ಹಲೋ ಮದಣ್ಣ, ಎಲ್ಲಿದ್ದೆ? ಮಂಡ್ಯ ಯಾಕೆ ಸುಳ್ಳಿರ ಒಂದು ಸ್ಪೇರ್ ಬಾಡಿಗೆ ಐತೋಣ, ಅದಕ್ಕೆ ಯಾವಾಗ ಮರೆಯ ಇವಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಕೊಂಡು ಇಲ್ಲೇ ಬಂದಿದ್ರೆ ಸ್ಟ್ಯಾಂಡ್ಗೆ. ಒಂದು ನಿಮಿಷ ಮಾತಾಡಲ್ಲ. ಯಾರು ಹಲೋ ಹೇಳಪ್ಪ ಇವತ್ತು. ಹಲೋ ಹಲೋ ಅಣ್ಣ, ನಮಸ್ತೆ ಅಣ್ಣ. ಹೇಳಿ ಅಣ್ಣ ನಾನಿಲ್ಲಿ ಗುರು ಅಂದ್ಬಿಟ್ಟು ಮಾತಾಡೋದು. ಹೇಳಿ. ಏನಿಲ್ಲ ಅಣ್ಣ, ಈಗ ಡ್ರೈವರ್ ನಮ್ಮದೇ ವೆಹಿಕಲ್ ಐತೆ ಅಣ್ಣ. ಇಲ್ಲಿ ಡ್ರೈವರ್ ಅಣ್ಣ ಬರ್ತೀನಿ ಅಂದ್ಬಿಟ್ಟು ಗಾಡಿ ಬಿಟ್ಬಿಟ್ಟು ಎಲ್ಲ ಹೊಟ್ಟೋಗ್ಬಿಟ್ಟು ಈಗ ಸ್ವಿಚ್ ಆಫ್ ಮಾಡ್ಕೊಂಡವನೆ ಅಣ್ಣ. ದಯವಿಟ್ಟು ಅಣ್ಣ ಏನಾಗುತ್ತೆ ಏನೋ ಬೇಕಾದ್ರೆ ಅಡ್ವಾನ್ಸು ನಾನು ಫೋನ್ಪೇಲಿ ಇದು ಮಾಡ್ತೀನಿ, ಬೇಕಾದ್ರೆ ಒಂಚೂರು ಅರೇಂಜ್ ಮಾಡಿಕೊಡೋಣ. ಏನಿಲ್ಲ 1 ಅವರ್ 1.5 ಅವರ್ ಕೆಲಸ ಅಣ್ಣ. ಎಲ್ಲಿ ಹೋಗಪ್ಪ? ಅಣ್ಣ ಏನಿಲ್ಲ, ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೇನೋ. ಬರೀ ಅಣ್ಣ ಡ್ರಾಪ್ ಅಣ್ಣ. ಸರಿ. ಬಟ್ ಏನಂದ್ರೆ ಅಣ್ಣ ಒಳ್ಳೆ ಡ್ರೈವರ್ ಇರಬೇಕು, ಸ್ವಲ್ಪ ನಿಧಾನಕ್ಕೂ ನೋಡ್ಕೊಂಡು ಮಾಡ್ಕೊಂಡು ಹೋಗೋರು ಬೇಕು ಅಣ್ಣ. ಡ್ರೈವರ್ ಬೇಕು, ಒಳ್ಳೆ ಡ್ರೈವರ್ ಕಳ್ಸೋಣ ಅಂತೇನಿಲ್ಲ. ಹಾಂ ಇಲ್ಲೇ ಲೋಕಲ್ ಲೋಕಲ್ ಅಣ್ಣ, ಲೋಕಲ್ಲು. ಹಾ, ಈಗ ಡ್ರೈವರ್ಗೆ ಅವ್ರು ಫೋನ್ ಮಾಡಲಿಲ್ಲ ನಿಮ್ಗೆ? ಒಬ್ಬರು ಏನೋ ಅವ್ರದ್ದು ಎಲ್ಲ ಒಂದು ಬೆಳಿಗ್ಗೆ ಒಂದು ಮುಂಚೆ ಹಾಕೊಂಡಿರ್ಬೇಕು ಎಲ್ಲ ಡ್ರೈವರ್ಗೆಲ್ಲ. ಅಲ್ಲ ಅಣ್ಣ, ಇವಾಗ ಡಾಕ್ಟ್ರೇ ಸಿಕ್ಬಿಡ್ತಾರೆ ಅಣ್ಣ ಹೋದ ತಕ್ಷಣ. ಇಲ್ಲಿ ಒಂದು ದಿವಸ ಮುಂಚೆನೇ ಹೇಳ್ಕೊಂಡಿರ್ಬೇಕು ಅಂದ್ರೆ, ಇಲ್ಲ ಅಂದ್ರೂ ಈಗ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಅಣ್ಣ ಟೈಮ್ ಇರೋದು. ಅಷ್ಟೊಳಗೆ ಬೇಗ ಬರಬೇಕು ಅಣ್ಣ. ನೀವು ಎಲ್ಲಿದ್ದೀರ ಅಣ್ಣ? ನಾವು ಇಲ್ಲಿ ಮಂಡ್ಯ ಹತ್ರ ಇದೀವಿ. ಇಲ್ಲಿ ಬೇರೆ ಡ್ರೈವರ್ ಬೇಕಾದ್ರೆ ಮಾಡ್ತೀವಿ. ಅಲ್ಲೇ ಕೃಷ್ಣಪ್ಪ ಏನಿದ್ದಾರೆ ನೋಡಿ, ಅವರೇ ಬೇಕಾಗಿ ಕರ್ನಾಟಕ ಬೇಕಾದ್ರೆ ಬಂದ್ರೆ ಬರ್ತಾವ್ರು. ಅಲ್ಲ ನೀವು ಮಂಡ್ಯದಿಂದ ಬರೋಕ್ಕೆ ಒಳ್ಳೆ ರೋಡ್ ಆಗೈತಲ್ಲ, ಬನ್ನಿ ಒಂದು ಬೇಕಾದ್ರೆ 1 ಅವರ್ ವೆಯ್ಟ್ ಮಾಡಿಸ್ತೀವಿ. ಈಗ ರಾವ್ಗಾಲಕ್ಕೆ ಈಗ ನಮಗೆ 3:15 ಹೇಳವ್ರೆ. ಹಲೋ ಅಣ್ಣ. ಗಾಡಿ ಅಂತ ಅವ್ರದ್ದು. ಹಲೋ ಯಾವ ಗಾಡಿ ಅಣ್ಣ? ಇದು ಹೆಣ ಸಾಗಿಸೋ ವಾಹನ. ಬರ್ತೀರಾ ಮಂಡ್ಯದಿಂದ ಡೈರೆಕ್ಟ್ ಇಲ್ಲಿ ಲೊಕೇಶನ್ ಕಳಿಸ್ತೀನಿ. ಯಾರ ಇವರು ಸುಮ್ಮನೆ ಗೊತ್ತಾಯ್ತಲ್ಲ. ನಾನಾ ಹಾ, ಮಧುವರೆ RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ ಸ್ಟ್ಯಾಂಡ್ ಬಂದಿದ್ದು ಬಕ್ರ ಅದ ನೋಡಿ. ನೀವು ಇಷ್ಟು ದಿವಸ ನೋಡ್ತಾ ಇದ್ರಿ ನಾವು ಕಾಗೆ ಸರ್ನ. ಈಗ ಎದುರುಗಡೆ ನಿಮ್ಗೆ ಹೆಂಗ್ ಅನಿಸ್ತು? ತುಂಬಾ ಖುಷಿ ಆಯ್ತು. RJ ಸುನಿಲ್ prank calls. ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡೋ ಬೈಕ್ಗಳಲ್ಲಿ ಒಂದು ಅಂದ್ರೆ ಬಾಯಿ ಬಿಟ್ಟರೆ ಈಗ ಮುದೇವಿ ಅಂದ್ಬಿಡ್ತಾರೆ. ಮೈಸೂರು ಭಾಷೆ ಖಂಡಿತ ಓಕೆ. ಹೌದು, ನಮ್ದು ಆಕ್ಚುಲಿ ಬಂದು ಭದ್ರಾವತಿ. ನಾವು ಇಲ್ಲಿಗೆ ಮದ್ವೆ ಆಗಿರೋದು ಉದಯಗಿರಿಗೆ. ಹಂಗಾಗಿ ಮೂದೇವಿ ಅನ್ನೋ ಪದ ಶಿವಮೊಗ್ಗದ ಕಡೆ ಕಮ್ಮಿ. ನಮ್ ಕಡೆ ಬೈದ್ರೆ ಏನೋ ಕತ್ತೆ ಆತರ ಎಲ್ಲ ಬೈತೀವಿ. ಈಗ ಮೈಸೂರು ಕ್ಯಾತ್ಮನ ಈ ಕಡೆ ಎಲ್ಲ ಬಂದ್ರೆ ಮೂದೇವಿ ಅನ್ನೋದು ಫೇಮಸ್ ಅಲ್ವಾ? ನಿಜ. ಜಾಸ್ತಿ ಅದನ್ನ ಯೂಸ್ ಮಾಡೋದು ಗಂಡು ಮಕ್ಕಳು ಹೆಣ್ಮಕ್ಳು? ಹೆಣ್ಮಕ್ಳ ಜಾಸ್ತಿ, ಗಂಡು ಮಕ್ಳು ಕಮ್ಮಿನೇ. ಓಕೆ, ಏನು ಮೂದೇವಿ ಅಂದ್ರೆ ನಿಮ್ಮ ಪ್ರಕಾರ ಏನಿರ್ಬೋದು? ಮೂದೇವಿ ಅನ್ನೋ ಪದ ಅರ್ಥ ನನಗೆ ಆಕ್ಚುಲಿ ಗೊತ್ತಿಲ್ಲ, ಯಾಕಂದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಮದುವೆ ಆಗಿದ್ದಲ್ಲ. ಆಯ್ತು, ಕೇಳಿರ್ತೀರಿ ಇಷ್ಟು ವರ್ಷ? ಕೇಳಿದೀನಿ 25 ಇಯರ್ಸ್ 27 ಇಯರ್ಸ್ ಆಗಿದೆ ಮದುವೆ ಆಗಿ. ಅಲ್ಲಿಂದ ಕೇಳಿದ್ದೀನಿ. ಇವ್ರು ಬಂದು ನಮ್ಮ ಹಸ್ಬೆಂಡ್. ಈ ಮೂದೇವಿ ಅಂದ್ರೆ ಏನ್ ಅರ್ಥ ಅಂತ ಕೇಳ್ತಾ ಇದ್ದೀನಿ. ಅದು ಒಂದು ಕೆಟ್ಟ ಬೇಸಗಳು ಸರ್. ಅದು ಪದಗಳು ಒಂದು ಏನೋ ಮನಸ್ಸಲ್ಲಿ ಇರೋದನ್ನೇ ಹೇಳ್ಬಿಡ್ತಾರೆ ಸರ್. ಅದರಲ್ಲಿ ಏನು ಅಂತ ಹೇಳ್ಕೊಂತದ್ದೇನಿಲ್ಲ ಸರ್. ಅದು ದಿನ ಉಪಯೋಗಿಸೋ ಒಂದು ಭಾಷೆನೇ ಆಗ್ಬಿಟ್ಟೆ ಮೂದೇವಿ ಅನ್ನೋದು. ಹೌದಾ? ಹೇಳ್ಬೇಕಾದ್ರೆ ಅದೇನಂದ್ರೆ ಪುತ್ರ ಮೂದೇವಿ ನಿಂತ್ರ ಮೂದೇವಿ ಆಗಿದೆ. ಅದಕ್ಕೆ ಅರ್ಥ ಗೊತ್ತಿಲ್ಲ ಅಂದ್ರು ಅದೊಂದು ಬೈಗಳು ಅಂತ ಹೋಗ್ ಮೂದೇವಿ ಹೇಳ್ತಾರೆ. ಹೋಗ್ ಮೂದೇವಿ, ಬಾ ಮೂದೇವಿ, ಅದು ಅವ್ರ ಹೆಸರು ಗೊತ್ತಿಲ್ಲ. ಅದೊಂದು ಕರ್ದು ಬೇಕಾದ್ರೆ ಮಾತಾಡೋಷ್ಟು ದಿನಬಳಕೆ ಆಗ್ಬಿಟ್ಟಿದೆ. ಅದು ಒಟ್ನಲ್ಲಿ ಅರ್ಥ ಗೊತ್ತಿಲ್ಲ. ಉಪಯೋಗಿಸ್ತಾರೆ ದಿನ. ಇಲ್ಲದ್ರು ಮನುಷ್ಯ ಒಂದು 10 ಟೈಮ್ ಆದ್ರೂ ಫ್ರೆಂಡ್ಸ್ನ ಕರೆಯೋದಕ್ಕೂ ಬಾ ಮೂದೇವಿ, ನಡಿ ಮೂದೇವಿ, ಅದು ನೇಮೇ ಆಗ್ಬಿಟ್ಟಿದೆ ಅದು ಜನಸಾಮಾನ್ಯರಲ್ಲಿ. ಮೂದೇವಿ ಅಂದ್ರೆ ಏನ್ ಅರ್ಥ? ಮುದೇವಿ ಅಂದ್ರೆ ದಿಕ್ಕು ದೇಶ, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರು ಇರಲ್ಲ, ಅವನ್ನ ಬೇವರ್ಸಿ ಅಂತಾರೆ. ಮುದೇವಿ ಅಂತಾರ ಹಳೆ ಭಾಷೆನಲ್ಲಿ. ಅಕ್ಕ ತಂಗಿ ಅಣ್ಣ ತಮ್ಮ ಒಂದ್ ಕೊಡ್ತವ್ರು ಯಾರು ಇಲ್ಲಿ ಹೋಗ್ಬಿಟ್ರೆ ಅಂಥವ್ರನ್ನ ಮುದೇವಿ ಅಂತಾರ. ಹೌದಾ? ಈಗ ನಿನ್ಗ ತಂಗ ಇಲ್ಲ, ಯಾರಂತಾರ ಮುದೇವಿಗೆ ಅದಕ್ಕೆ ತಂಗ ಇದ್ದ, ಅಕ್ಕ ಇದ್ದಾಳ, ಸೋದರ ಮಾವ ಇದ್ದಾನ, ಎಲ್ಲ ಬಂಧು ಬಳಗ ಇದ್ರೆ
ಅದು ಅಂತ್ಯವರು ಇದು ಅಂತಾರಪ್ಪ ಅಷ್ಟೇ. ಅದೊಂದೇ ಅರ್ಥ, ಇನ್ನೇನು ಇಲ್ಲ. ತಪ್ಪೇನಿಲ್ಲ ಭಾಷೆ, ಕರೆಕ್ಟೇ ಭಾಷೆ, ಏನು ತಪ್ಪೇನಿಲ್ಲ. ಆಡು ಭಾಷೆ ತಪ್ಪೇನಿಲ್ಲ. ಆದ್ರೆ ಅದು ಇರೋದು ಹಂಗಿರ್ತದೆ. ಈ ದೇವರ್ಷಿ ಅಮ್ಮ ಯಾವ ಜೊತೆ ಹುಟ್ಟಿದನು, ಅಕ್ಕ ತಂಗರಿಲ್ಲ, ಬಂಧು ಬಳಗ ಇಲ್ಲ. ಆ ಮೂದೇವಿ ಏನದು ಅದೊಂದು ಒಳ್ಳೆ ಭಾಷೆನೇ, ಅದೇನು ಕೆಟ್ಟದೇನಿಲ್ಲ. ನಿಮ್ಮ ಪ್ರಕಾರ ಮೂದೇವಿ ಅಂದ್ರೆ ಏನು? ಮೂದೇವಿ ಅಂದರೆ ಅದು ಒಂಥರ ಲೋಕಲ್ಲು. ಅರ್ಥ ಏನು? ಮೂದೇವಿ ಅಂದರೆ ಏನೋ ಹೋಗೋಲೋ ಅಂದಾಗಾಯ್ತು. ಮೂದೇವಿ ಅಂದರೆ ಅವಳಿಗೆ ಬೆಕನೇ ಇಲ್ಲ, ಅವಳಿಗೆ ಬೆಲೆನೇ ಇಲ್ಬೇಕಾಗುತ್ತೆ. ಬೆಲೆನೇ ಇಲ್ಲದ್ರೆ ಮೂದೇವಿ ಅಂತಾರೆ. ಮೂದೇವಿ ಬಾರಮ್ಮಿ ಅಂದರೆ ಒಂಥರ, ಮೂದೇವಿ ಅಂದರೆ ಹೋಗಲೇ ಅಂದಾಗಾಯ್ತು. ಯಜಮಾನ್ರೆ ನಿಮ್ಮ ಪ್ರಕಾರ ಏನು? ಸರ್ ಮೂದೇವಿ ಅಂದ್ರೆ ಹೋಗಮ್ಮಿ ಅನ್ನೋ ಲೆಕ್ಕ ಸರ್ ಅದು. ಹಂಗಾರೆ ಹುಡುಗರಿಗೆ ಹೋದ್ರೆ ಹುಡುಗರಿಗೆ ಹೋದ್ರೆ ತಿಗಾ ಮುಚ್ಕೊ ಹೋಗೋ ಅಂತ ಲೆಕ್ಕ. ಏನ್ ಹೇಳ್ತೀರಾ? ಈಗ ಒಬ್ಬರಿಗೆ ನಾವು ಮುದೇವಿ ಅನ್ಬೇಕು ಅಂದ್ರೆ ಅವ್ರ ತಪ್ಪುಗಳು ನಾವು ಕಂಡಿರ್ಬೇಕು. ಕಂಡು ನಾವು ಮುದೇವಿ ಅಂದಾಗ ಅದು ಇದಾಯ್ತದೆ. ನಾವು ಸುಮ್ನೆ ಹೋಗೋರ್ನೆಲ್ಲ ಮುದೇವಿ ಅನ್ನಕ್ ಆಗಲ್ಲ. ಆಯ್ತದ ಅನ್ಬೋದಾ? ಹಂಗೆ ಹುಡುಗರಿಗಾದ್ರಲ್ಲ ತಿಗಾ ಮುಚ್ಕೊ ಹೋಗೋ ಅನ್ಬೋದು. ಹುಡುಗಿರಿಗೆ ಮುದೇವಿ ಅಂದ್ರು ಅದು ತಪ್ಪೇ ಅನ್ಬಾರ್ದು. ಅದೇ ಅವರು ನಡೆ ನುಡಿ ನಡವಳಿಕೆ ಮೇಲೆ ಹೋಗುತ್ತೆ ಅದು.